ಆದಾಯ ಕಡಿಮೆ, ಖರ್ಚು ಜಾಸ್ತಿ. ಚಾಣಕ್ಯನ ನೀತಿ ಒಳಗಡೆ ಇದನ್ನೆಲ್ಲ ಓದ್ಬಿಟ್ರೆ ಮನುಷ್ಯನಿಗೆ ಭಯ ಬಂದ್ಬಿಡುತ್ತೆ. ನೀನು ಏನಾದರೂ ನಿನ್ನ ಆದಾಯಕ್ಕಿಂತಲೂ ಹೆಚ್ಚಿನ ಖರ್ಚು ಮಾಡ್ತೀಯ ಅಂತಂದರೆ ನೀನು ಅಪರ ಕುಬೇರನಾಗಿದ್ರು ಕೂಡ ದರಿದ್ರನಾಗ್ಬಿಡ್ತೀಯ ಅಂತ ಅವರ ತಾತ ಮುತ್ತಾತ ತಲೆಮಾರುಗಳಿಂದ ತಲಾಂತರದಿಂದ ಮಾಡಿಟ್ಟಿರ್ತಾರೆ. ಅವ್ರಿಗೇನಿದೆ ಅರ್ಥ ಆಗಲ್ಲ. ಲಾಸು ಲಾಭ ಎರಡು ನೋಡಿರ್ತಾರೆ. ಅವರೊಂದು ರೀತಿಯಲ್ಲಿ ಅವರು ಕೂಡ ಕೆಲವು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಬದ್ದಾಟ ಮಾಡ್ತಿರ್ತಾರೆ. ಅದು ಬೇರೆ. ಈ ಪ್ರಪಂಚದಲ್ಲಿ ದೋಷ ಇಲ್ದಿರೋ ವಸ್ತುವನ್ನು ಅವಾಗ ದಾನ ಮಾಡ್ತಿರ್ತಾರೆ. ಬೆಲ್ಲವನ್ನ ದಾನ ಮಾಡ್ತಿದ್ರೆ 100ಕ್ಕೆ 100 ನಿಮ್ಮ ಆದಾಯ ಹೆಚ್ಚುತ್ತಾ ಇರುತ್ತೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಒಂದು ಕೆಲಸ ಇಲ್ಲ ಅಂದರೆ ಅದೊಂಥರ ಸಂಪಾದನೆ ಮಾಡ್ತಾ ಇರ್ತೀವಿ, ಸಂಬಳ ಪ್ರತಿ ತಿಂಗಳು ಬರ್ತಾ ಇರುತ್ತೆ, ಆದರೆ ಹೆಚ್ಚು ಖರ್ಚಾಗ್ತಾ ಇರುತ್ತೆ, ಉಳಿತಾ ಇರೋದಿಲ್ಲ ಅಂತ ಹೇಳ್ಬೋದು. 5ನೇ ತಾರೀಕು ಸಂಬಳ ಬರುತ್ತೆ, ಎಲ್ಲೋ ದುಡ್ಡಿಂದ ಅದು ಬರುತ್ತೆ, ಬಟ್ ನಮ್ಮ ಹತ್ರ ಉಳಿತಾ ಇರೋದಿಲ್ಲ. ನಮ್ಮ ವಿಚಾರ ಏನಿರುತ್ತೆ ಅಂದರೆ ಅದರಲ್ಲಿ ದುಡ್ಡು ಉಳಿಸಿ ನಾವೊಂದು ಮನೆ ಮಾಡ್ಕೊಳ್ಳೋದು, ಸೈಟ್ ತೊಗೊಳ್ಳೋದು, ವಾಹನ ತೊಗೊಳ್ಬೇಕು, ಈ ರೀತಿ ಆಲೋಚನೆಗಳಿರುತ್ತೆ. ಅಲ್ಲಿ ಬರೋದು ಅಲ್ಲಲ್ಲಿಗೆ ಸಾಕಾಗ್ತಾ ಇರುತ್ತೆ. ಇನ್ನೆಲ್ಲಿ ಸೇವ್ ಮಾಡೋದೆಲ್ಲಿ, ತೊಗೊಳ್ಳೋದೆಲ್ಲಿ, ಇನ್ನು ಕನಸಿನ ಮಾತು ಥರ ಆಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಬರೋ ಅಂಥ ದುಡ್ಡು ನಮ್ಮ ಹತ್ರ ಅಧಿಕವಾಗಿ ಖರ್ಚಾಗದೆ ಉಳಿದು ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಸಕ್ಸಸ್ ಮಾಡಬೇಕು ಅಂದರೆ ಏನು ಮಾಡ್ಕೋಬೇಕಾಗತ್ತೆ ಗುರುಗಳೇ? ಬರ್ಕೊಳ್ಳಿ ಹೇಳ್ತೀನಿ. 9-3. ಸೊ ಈ ಸಮಸ್ಯೆ ತುಂಬ ಜನಕ್ಕೆ ಆಗ್ತಾ ಇರುತ್ತೆ ಗುರುಗಳೇ. ಅದರಿಂದ ಅದೇ ಉಳ್ಕೋಬೇಕು ನನ್ನ ಅಕೌಂಟ್ಗೆ ಆಗ್ತಾ ಇರೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದಕ್ಕೆ ನನಗೂ ಉತ್ತರ ಸಿಗ್ತಾ ಇಲ್ಲ. ಬಹುಶಃ ಆದಾಯ ಕಡಿಮೆ, ಖರ್ಚು ಜಾಸ್ತಿ. ಆದಾಯ ಕಡಿಮೆ, ಖರ್ಚು ಜಾಸ್ತಿ. ಚಾಣಕ್ಯನ ನೀತಿ ಒಳಗಡೆ ಇದನ್ನೆಲ್ಲ ಓದ್ಬಿಟ್ರೆ ಮನುಷ್ಯನಿಗೆ ಭಯ ಬಂದ್ಬಿಡುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಕೆಲವೊಂದನ್ನು ಮನುಷ್ಯನ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಹಣ ಸಂಪಾದನೆ ಮಾಡ್ತಾನೆ, ಅವನಿಗೆ ಸಂಬಳ ಲಕ್ಷಗಟ್ಟಲೆ ಬರುತ್ತೆ, ಮತ್ತೆ ಆ ಮಂತ್ ಎಂಡ್ ಒಳಗಡೆ ಅವನ ಹತ್ರ ಚಿಲ್ಲರೆ ಕಾಸು ಕೂಡ ಇರಲ್ಲ. ಈ ಸ್ಥಿತಿ ತಲುಪಿಬಿಡ್ತಾನೆ. ಅದನ್ನೇ ಹೇಳ್ತಾನೆ ಚಾಣಕ್ಯ, ನೀನು ಏನಾದರೂ ನಿನ್ನ ಆದಾಯಕ್ಕಿಂತಲೂ ಹೆಚ್ಚಿನ ಖರ್ಚು ಮಾಡ್ತೀಯ ಅಂತಂದರೆ ನೀನು ಅಪರ ಕುಬೇರನಾಗಿದ್ದರೂ ಕೂಡ ದರಿದ್ರನಾಗಿಬಿಡ್ತೀಯ ಅಂತ ಚಾಣಕ್ಯ ಎಚ್ಚರಿಸಿ ಹೇಳ್ತಾನೆ. ಬಹುಶಃ ಕೆಲವೊಬ್ಬರಿಗೆ ಅದು ಮಾಡೋಕ್ಕೆ ಬರಲ್ಲ. ಅವರ ಜಾತಕದ ಗುಣವೇ ಹಾಗೆ ಖರ್ಚು ಮಾಡುವಂಥದ್ದು ಯಥೇಚ್ಛವಾಗಿ ಮಾಡ್ತಾ ಬರ್ತಾರೆ. 100ಕ್ಕೆ 100 ಇಲ್ಲಿ 3 ಪದ್ಧತಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆದಾಯ, ಖರ್ಚು, ಇದರ ಮಧ್ಯದಲ್ಲಿ ಬ್ಯಾಲೆನ್ಸ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ವಿನಃ ಬ್ಯಾಂಕ್ ನಿಲ್ ಇರಬಾರ್ದು. ಹೀಗೆ ಮಾಡಬೇಕು ಅಂತಂದರೆ ಒಂದು ಕ್ಯಾಲ್ಕುಲೇಷನ್ ರಿಸ್ಕ್ ತಗೋಬೇಕಾಗತ್ತೆ. ಹೀಗೆ ಅಂತ ಹೆಚ್ಚಿಗೆ ನೀವು ಉಳಿತಾಯವನ್ನು ಮಾಡುವಂಥದ್ದಕ್ಕೆ ಸಿದ್ಧರಿರಬೇಕು. ಖರ್ಚು ಕಡಿಮೆನೇ ಮಾಡ್ತಿರಬೇಕು. ಇನ್ನು ಪಾಪ ನೀವು ಏನೋ ಮಾಡ್ತಿರ್ತೀರಿ, ಮನೆ ಕಟ್ಟೋಕ್ಕೋ ಅಥವಾ ಸೈಟ್ ತಗೊಳ್ಕೊಳ್ಳೋಕ್ಕೋ ಮದುವೆಗೇನಕ್ಕೋ ಕೂಡಿರ್ತೀರಿ. ದಿಢೀರ್ ಯಾರಿಗೋ ಅನಾರೋಗ್ಯ ಬರುತ್ತೆ. ಇದೇನು ಮಾಡೋಕ್ಕೆ ಬರಲ್ಲ. ದಿಢೀರ್ ಅನಾರೋಗ್ಯ ಬಂತು ಅಥವಾ ದಿಢೀರ್ ಬೇರೆ ಯಾರಿಗೋ ಏನೋ ಆಪತ್ತು ಬಂತು, ಏನೋ ತೊಂದರೆ, ಆಕ್ಸಿಡೆಂಟ್ ಆಯಿತು, ಇದು ಆ ಹಣ ಅಲ್ಗೋಯ್ತು. ಇದೆಲ್ಲ ಯಾವುದ್ರ ಬ್ಯಾಲೆನ್ಸ್ ಸಿಗುತ್ತಾ? ಇದರಲ್ಲೇ ಚಾಣಕ್ಯ ಒಂದು ಮಾತು ಹೇಳ್ತಾನೆ, ನಾವು ಟ್ಯಾಕ್ಸ್ ಹೆಂಗೆ ಕಟ್ತೀವೋ ಹಾಗೇ ದಾನವನ್ನು ಮಾಡಿದ್ರೆ ಈ ದಿಢೀರ್ ತಲೆನೋವುಗಳು ಬರಲ್ಲ. ಇದು ಚೆನ್ನಾಗಿ ಬರೆದಿಟ್ಕೊಳ್ಳಿ. ಕೆರೆ ತುಂಬ
ನೀರು ತುಂಬ ಸ್ಟಾಕ್ ಇದ್ದರೆ ಪ್ರಯೋಜನವೇ ಬರಲ್ಲ. ವರ್ಷಾನುಗಟ್ಟಲೆ ಸ್ಟಾಕ್ ಇರಬಾರ್ದು. ಮಳೆ ಬರಬೇಕು, ಈ ಹಳೆ ನೀರು ಹೋಗ್ತಿರಬೇಕು. ಹಳೆ ನೀರು ಎಲ್ಲಿಗೆ ಹೋಗಬೇಕು ಅದು ಕೂಡ ಹೇಳ್ತಿದ್ದಾನೆ ಇಲ್ಲಿ. ಹಾಗೇ ಸ್ಟಾಕ್ ಇದ್ದರೆ ಅಲ್ಲಿ ಕ್ರಿಮಿಕೀಟಗಳು ಹುಟ್ಕೊಳ್ತವೆ. ಅಲ್ಲಿ ಇನ್ನೊಂದು ರೀತಿಯ ಆ ಒಂದು ನೀರು ದುರ್ವಾಸನೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಕ್ರಿಮಿಕೀಟಗಳು ಹೆಚ್ಚಾಗಿ ಕಾಯಿಲೆ ಹರಡುವ ಸಾಧ್ಯತೆ ಹೆಚ್ಚಿಗಿರುತ್ತೆ. ಅದಕ್ಕೆ ಹೊಸ ನೀರು ಬರುತ್ತಿರಬೇಕು, ಹಳೆ ನೀರು ಹೋಗ್ತಿರಬೇಕು. ಹಳೆ ನೀರು ಹೋಗೋದು ಎಲ್ಲಿಗೆ? ಅದಕ್ಕೆ ಹೇಳೋದು, ಆ ಕೆರೆಯ ಪಕ್ಕದಲ್ಲೇನೆ ಗದ್ದೆಗಳಿರ್ತವೆ, ಆ ಗದ್ದೆಗಳಿಗೆ ಯೂಸ್ ಆಗ್ತಿರಬೇಕು. ಆ ಪಚ್ಚ ಬಳೆ ಕಡೆಗಳಂತೆ ಬರ್ತಿರಬೇಕು. ಆ ಪಚ್ಚ ಪೈರಲ್ಲಿ ತುಂಬಿರಬೇಕು. ನೋಡಿ, ಆ ಹಳೆ ನೀರು ಅಲ್ಲಿಗೆ ಯೂಸ್ ಆಯಿತು. ಹಾಗೆ ನಿಮ್ಮ ಹಣ ಕೂಡಿಡ್ತೀರಲ್ಲ, ಅದಲ್ಲ. ಕೂಡಿಡೋದನ್ನು ಯಾವ ಬಿಸ್ನೆಸ್ಗೆ ಹಾಕಬೇಕು ಅಂತ ತಲೆ ಓಡಿಸ್ಬೇಕು. ಅರೆ, ನಾನು ಈ ಬಿಸ್ನೆಸ್ ಮಾಡುವ ಇನ್ನು ತಗೊಂಡು ಒಂದಷ್ಟು ದಾನ ಮಾಡಬೇಕು ಅನ್ನೋ ಗುಣ ಇರಬೇಕು. ಯಾರಿಗಾದರೂ ಒಂದು ದೇವಸ್ಥಾನಕ್ಕೋ ನಿರ್ಗತಿಕರಿಗೋ ಅವಶ್ಯಕತೆ ಇರ್ತಕ್ಕಂಥಷ್ಟು ದಾನ ಮಾಡಿಯೇ ತಿರಬೇಕು. ದಾನ ಅನ್ನೋದಕ್ಕೆ ಬಹಳ ಮಹತ್ವ ಹೇಳ್ತಾನೆ. ಅದಕ್ಕಾಗಿ ನೀವು ದಾನ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡೋದು, ನೀವು ದಾನ ಮಾಡಿ ಒಂದು ಇಂಡಸ್ಟ್ರಿಯನ್ನು ಮಾಡೋದು, ನೀವು ದಾನ ಮಾಡಿ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ಖಚಿತ ಮಂದಿ ಬರ್ತಾರೆ. ಲಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ, ಬರ್ತಿತ್ತು. ಇದು ಬಹಳಷ್ಟು ಜನಕ್ಕೆ. ಇನ್ನು ಕೆಲವರಿಗೆ ಅವರ ತಾತ ಮುತ್ತಾತ ತಲೆಮಾರುಗಳಿಂದ ತಲಾಂತರದಿಂದ ಮಾಡಿಟ್ಟಿರ್ತಾರೆ. ಅವ್ರಿಗೇನಿದು ಅರ್ಥ ಆಗಲ್ಲ. ಲಾಸು ಲಾಭ ಎರಡೂ ನೋಡಿರ್ತಾರೆ. ಅವರೊಂದು ರೀತಿಯಲ್ಲಿ ಅವರು ಕೂಡ ಕೆಲವು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಒದ್ದಾಟ ಮಾಡ್ತಿರ್ತಾರೆ. ಅದು ಬೇರೆ. ನೀವುಗಳು ಪ್ರಯತ್ನಪಟ್ಟು ಸಂಪಾದನೆ ಮಾಡ್ತಿರುವ ಹಣ ಉಳಿಸ್ಕೊಂಡು ಗಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವೊಂದನ್ನು ಚಾಣಕ್ಯನ ಹೇಳಿರ್ತಕ್ಕ ನೀತಿಗಳನ್ನು ನೀವು ಅನುಸರಿಸಲೇಬೇಕಾಗತ್ತೆ ಪ್ರೀತಿಯ ಮಕ್ಕಳೇ. ಒಂದನೇದು ಆದಾಯ, ಎರಡನೇದು ಖರ್ಚು ಕಂಟ್ರೋಲ್ ಮಾಡ್ತಾ ಬಾ. ಬ್ಯಾಲೆನ್ಸ್, ನೀನು ತಿಂಗಳಿಗೆ ಒಂದು ಸಲ ಈ ಬ್ಯಾಲೆನ್ಸನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡುತ್ತಾ. ಅದಕ್ಕೆ ಹೇಳ್ತಾನೆ, ಈ ಪ್ರಪಂಚದಲ್ಲಿ ದೋಷ ಇಲ್ದಿರೋ ವಸ್ತುವನ್ನು ಅವಾಗವಾಗ ದಾನ ಮಾಡಂತ ಹೇಳ್ತಾರೆ. ಬೆಲ್ಲವನ್ನು ದಾನ ಮಾಡ್ತಿದ್ರೆ 100ಕ್ಕೆ 100 ನಿಮ್ಮ ಆದಾಯ ಹೆಚ್ಚುತ್ತಾ ಇರುತ್ತೆ. ಯಾವುದೋ ಒಂದು ಕ್ಷೇತ್ರಕ್ಕೆ ನಿಮ್ಮ ಮನೆ ಎಲ್ಲಿರುತ್ತೋ ಮೊದಲು ಪೂರ್ವ ದಿಕ್ಕಿಗೆ ಯಾವುದು ಕ್ಷೇತ್ರ ಇದೆಯೋ, ಕ್ಷೇತ್ರ ಅಂತ ಅಲ್ಲೊಂದು 10 ಜನ ಊಟ ಮಾಡಬೇಕು. ಆ ಕ್ಷೇತ್ರಕ್ಕೆ ಬೆಲ್ಲ ದಾನವನ್ನು ಮಾಡಿ. ನಂತರ ಅದರ ಆಪೋಸಿಟ್ ದಿಕ್ಕು ಯಾವುದು ಅಂತಂದರೆ ಪಶ್ಚಿಮ, ವೆಸ್ಟ್, ಆ ದಿಕ್ಕಿಗೆ ಒಂದಷ್ಟು ಬೆಲ್ಲವನ್ನು ದಾನ ಮಾಡಿ. ನಂತರ ನೀವು ಪೂರ್ವಕ್ಕೆ ತಿರುಗಿಕೊಂಡು 2 ಕೈ ಹಿಂಗಿಟ್ಟರೆ ನಿಮ್ಮ ಬಲಗಡೆ ಕೈ ಎಲ್ಲಿ ಬರುತ್ತೋ ಅದು ದಕ್ಷಿಣ ದಿಕ್ಕಾಗಿರುತ್ತೆ. ದಕ್ಷಿಣ ದಿಕ್ಕಿಗೆ ನೀವು ಬೆಲ್ಲ ದಾನ ಮಾಡಬೇಕು. ಆ ನಂತರ ನಿಮ್ಮ ಎಡಗೈ ಯಾವ ಕಡೆಗೆ ಇರುತ್ತೋ ಅದು ಉತ್ತರ ದಿಕ್ಕಿರುತ್ತೆ. ಆ ಉತ್ತರ ದಿಕ್ಕಿರೋ ಕ್ಷೇತ್ರಕ್ಕೆ ದಾನ ಮಾಡಬೇಕು. ಹೀಗೆ ರೂಲ್ ಪ್ರಕಾರ ಮಾಡ್ತೀನಿ ಅಂತಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ರೂಲ್ ಪ್ರಕಾರ ನಿಮಗೆ ಇನ್ಕಮ್ ಬರ್ತಾನೆ ಇರುತ್ತೆ. ಅಂದರೆ ಉಲ್ಟಾ ಪಲ್ಟಾ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದಿನಲ್ಲ ಈಗ ಮತ್ತು ನೋಡಿ, ನಾನು ನಿಮಗೆ ಹಾಗೇ ಹೇಳ್ತಿರ್ತೀನಿ. ಪೂರ್ವ ಮೊದಲು, ಎರಡನೇದು ಪಶ್ಚಿಮ, ಮೂರನೇದು ದಕ್ಷಿಣ, ನಾಲ್ಕನೇದು ಉತ್ತರ. ಹೀಗೆ ನಿಮ್ಮ ಶಕ್ತಿ ಅನುಸಾರ ಬೆಲ್ಲವನ್ನು ಕೊಡ್ತೀನಿ ಅಂತಂದರೆ, ನಿಮ್ಮ ತೂಕದಷ್ಟು ತುಲಾಭಾರ ಮಾಡಿಕೊಡ್ತೀನಿ ಅಂತಂದರೆ, ಆ ಕ್ಷೇತ್ರಗಳಲ್ಲಿ ಯಾರಾದರೂ ಕೂಡ ಆ ಒಂದು ಬೆಲ್ಲವನ್ನು ದೇವರಿಗೆ ಪಾಯಸ ಮಾಡಿ ಗುಡಾನ್ನ ಮಾಡಿ ನೈವೇದ್ಯ ಮಾಡ್ತೀನಿ ಅಂತಂದರೆ, ನೀವು ಯಾವುದೇ ನಿಮಗೆ ಗೊತ್ತಿಲ್ಲದೆ ಇರೋ ಬಿಸ್ನೆಸ್ ಮಾಡಿದ್ರು ಕೂಡ ಯಾರೋ ಪಾಪ ನಿಮ್ಮನ್ನು ಪೀಡಿಸ್ತಿರ್ತಾರೆ. ನಿಮ್ಮ ಮಿತ್ರರೋ ಅಥವಾ ಪಕ್ಕದ ಮನೆಯವರೋ ಅವರೋ ಇವರೋ ಸಂಬಂಧಿಕರು ಯಾರು ಈ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಿರ್ತಾರೆ. ನಿಮಗೆ ಭಯ ಇರುತ್ತೆ. ಇದನ್ನು ಮಾಡಿ ನೀವು ಬಹುಶಃ ಆದಾಯವನ್ನು ಕಂಡುಕೊಳ್ತೀರಿ, ಮಾಡ್ತೀರಿ. ಹೊಸದಾಗಿ ನಿಮಗೆ ಇತ್ತೀಚೆಗೆ ಒಂದು 3 ತಿಂಗಳಿಂದ ಯಾವುದೋ ಒಂದು ಕಂಪನಿ ಮನಸ್ಸಿಗೆ ಬಂದಿರುತ್ತೆ. ಯಾರೋ ಹೇಳಿರ್ತಾರೆ ಇದರಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಹಿಂಗಾಗುತ್ತೆ ಅಂತ. ಅವರು ಹಂಗೆ ಹೇಳಿರೋದಕ್ಕೂ ನೀವು ಇವತ್ತು ಈ ವಿಡಿಯೋ ನೋಡೋದಕ್ಕೂ ಲಿಂಕ್ ಇರುತ್ತೆ ಅಂತಂದರೆ, ಅಥವಾ 3 ತಿಂಗಳ ಒಳಗಡೆ ನಿಮಗೊಂದು ಮೆಸೇಜ್ ಬರುತ್ತೆ, ಅದು ಇದಕ್ಕೆ ಲಿಂಕ್ ಇರುತ್ತೆ. ಅಟ್ಲೀಸ್ಟ್ ಇದನ್ನು ನೀವು ಎಚ್ಚೆತ್ಕೊಂಡು ಶಕ್ತಿಯಾನುಸಾರ ಕೂಡ ಮಾಡಿ. 1 kg ಕೊಡಿ, ಆಗುತ್ತಾ ಆನಂದವಾಗಿ ಮಾಡಿ. ಬೇಕಾದಷ್ಟು ಇರುತ್ತೆ. ನಿಮ್ಗೆ ಅಲ್ಲಿ 10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, 1 kg ಬೆಲ್ಲ ಕೊಡ್ತೀರಿ. ಇವನೇನಂತಾರೆ ತುಲಾಭಾರ ಮಾಡಿ. ನಾನು ತುಲಾಭಾರ ಯಾಕೆ ಹೇಳ್ತೀನಿ ಅಂತಂದರೆ, 10 ಜನಕ್ಕೂ 100 ಜನಕ್ಕೂ ಅನ್ನದಾನ ಮಾಡೋದು ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. 100 ಜನಕ್ಕೆ 1000ಕ್ಕೆ ಮಾಡೋ ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ನಿಮಗೆ ದೊಡ್ಡ ಮಟ್ಟದ ಆದಾಯ ಮಾತ್ರ ಬೇಕು. ಜಿಪುಣತನ ಮಾಡಿ ಸಾಯೋರು. ಈ ಜಿಪುಣತನ ಮಾಡೋರು ಪ್ರಯೋಜನಕ್ಕೆ ಬರಲ್ಲ. ಅದಕ್ಕಾಗಿ ಇಲ್ಲದೇ ಇರೋನು ಪಾಪ ಮಾಡಲೇಬೇಕಾಗತ್ತೆ. ಅವನು ತಪ್ಪಲ್ಲ ಪಾಪ. ಇಲ್ಲದೇ ಇರೋನು ಯಾಕಾದರೂ ಕಾಡಿಸ್ತೀರ ಅವನು ಕೊಡದೇ ಇರೋದೇ ವಾಸಿ. ಅವನು ಬೆಲ್ಲ ಕೂಡ ಕೊಡೋದು ಬೇಡ. ಅವನ ಮನೆಯಲ್ಲಿ ಆನಂದವಾಗಿ ಇದ್ಬಿಟ್ರೆ ಸಾಕು. ಏನು ಈಗ ನಾನು ಹೇಳ್ಬಿಟ್ಟಿದ್ದೇನೆ ಅಂದ್ಬಿಟ್ಟು ಅವನು ಯಾವನ್ನ ತೊಗೊಂಡೋಗಿ ಸಾಲ ಮಾಡ್ಕೊಂಡು ಬೆಲ್ಲ ಕೊಟ್ಬಿಟ್ರೆ ಕತೆ ಏನು ಆಗೂ ಕೂಡ ಮಾಡಬೇಡಿ. ಖುಷಿಯಿಂದ ಮಾಡಿ, ಖುಷಿಯಿಂದ ಕೊಡಲಿಲ್ಲ. ನನ್ನ ಹತ್ರ ಇರೋ ಹಣದಲ್ಲಿ ಒಂದು 100 ಗ್ರಾಮ್ ಬೆಲ್ಲ ತೊಗೊಂಡು ಈರುಳ್ಳಿ ಹಾಕ್ತೀನಿ. ಹಬ್ಬ ಕೃಷ್ಣಾರ್ಪಣ, ಅವ್ನು 100ಕ್ಕೆ 100 ಅವ್ನು ಮುಟ್ಬಿಡ್ತು. ಹೀಗೆ ಮಾಡಿ ಸಾಲ ಮಾಡಿ ಬೆಲ್ಲವನ್ನು ತುಲಾಭಾರ ದಯವಿಟ್ಟು ಮಾಡಬೇಡಿ. ಮಾಡೋದಾದರೆ ಖುಷಿಯಿಂದ ಮಾಡಿ. ಅಧಿಕ ಫಲವನ್ನು ಆಯಾಯ ಯೋಗಗಳಿಗೆ, ಆಯಾಯ ದಿನಗಳಿಗೆ, ನಿಮ್ಮ ಯೋಗ್ಯತೆಗಳಿಗೆ, ನಿಮ್ಮ ಶಕ್ತಿಯಾನುಸಾರ ಮಾಡ್ತಾ ಬನ್ನಿ. ಯಾಕಶ್ಚಿತ್ತು ನೀವು ದುಡಿತಾ ಇದ್ದೀರಲ್ಲ, ನೀವೊಬ್ಬರು ದುಡಿತಾ ಇದ್ದೀರಿ. 1:10 ಇವತ್ತೇ ಅಂಡರ್ಲೈನ್ ಬರ್ಕೊಬಿಡಿ. ಅಷ್ಟು 4 ದಿಕ್ಕಿಗೆ
ಬೆಲ್ಲವನ್ನು ಕೊಡ್ತೀನಿ ಅಂತಂದರೆ ಆದಾಯದಲ್ಲಿ ಆದಾಯ ಬಂದು ಸೇರೋ ಅಂಥದ್ದು. ನಿಮಗೆ ವ್ಯಯಗಳು ಕಡಿಮೆ ಆಗ್ತಕ್ಕಂಥದ್ದು, ಆದಾಯಗಳು ಜಾಸ್ತಿ ಆಗುವಂಥದ್ದನ್ನು ಕರುಣಿಸಿ ಕೊಟ್ಟು ಬಿಡ್ತಾನಂತೆ ಸ್ಥಿತಿಕಾರಕನಾಗಿರುವ ಲಕ್ಷ್ಮಿ ಮತ್ತು ನಾರಾಯಣರು ಇಬ್ಬರು ಕೂಡ ನಿಮ್ಮ ಮನೆಗೆ ಅತಿಥಿಗಳಾಗಿ ಬರ್ತಾರಂತೆ. ಆಗ ನೀವು ಅತಿಥಿ ಸೇವೆ ಮಾಡ್ತಾ ಹೋಗಿ, ಅತಿಥೇವ ಭವ ಅಂತ ಮಾಡ್ತಾ ಹೋಗಿ, ಬಿಸ್ನೆಸ್ ಮೇಲೆ ಬಿಸ್ನೆಸ್ ನಿಮಗೆ ಎಷ್ಟು ಇನ್ನೊಂದು ಮಗದೊಂದು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಅಂಥ ಶಕ್ತಿ ದೋಷಗಳಿಲ್ದಿರೋ ವಸ್ತು ಬೆಲ್ಲದಾನ ಮಾಡಿದಾಗ ಸಿಗುತ್ತೆ ಪ್ರೀತಿ ಬಂಧುಗಳೇ. ಸೊ ಜಸ್ಟು ದೋಷಗಳೇ ಎಲ್ಲ ಇರುವಂಥ ವಸ್ತು ಬೆಲ್ಲವನ್ನು ದಾನ ಮಾಡೋದ್ರಿಂದ ನಮ್ದು ಎಲ್ಲೋ ಒಂದು ಕಡೆ ಈ ಖರ್ಚನ್ನು ಕಡಿಮೆ ಮಾಡಿಕೊಂಡು ಆದಾಯನ ಹೆಚ್ಚು ಮಾಡಿಕೊಂಡು ಇನ್ನೂ ಏನೆಲ್ಲ ನಾವು ಲೈಫಲ್ಲಿ ಸಕ್ಸಸ್ ಮಾಡ್ಕೊಳ್ಬೇಕು ಅಥವಾ ತಗೊಳ್ಬೇಕು, ಖರೀದಿ ಮಾಡಬೇಕು, ಕೊಂಡ್ಕೊಳ್ಬೇಕು ಅಂತಿರ್ತೀವಿ, ಅವೆಲ್ಲವೂ ಕೂಡ ನಾವು ನನ್ಸು ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಸಿಂಪಲ್ ಆಗಿರುವಂಥ ರೆಮಿಡಿನ ಫಾಲೋ ಮಾಡೋಕ್ಕೆ ಹೇಳಿದ್ರಿ. ಇನ್ನು ಸಾಲ ಮಾಡಿ ದಾನ ಹೇಳಿದ್ದೇನಮ್ಮ, ನಾನು ಏನು ಹೇಳಿದ್ನೋ ಏನು ಪ್ರಶ್ನೆ ಕೇಳಿದ್ದೆ ತಾನೇ? ಖಂಡಿತ ಗುರುಗಳೇ, ಯಾಕಂದರೆ ಈಗ ನಮ್ಮ ಕೈಯಲ್ಲಿ ಇವಾಗ ಖರ್ಚು ಜಾಸ್ತಿ ಮಾಡ್ತಾ ಇರ್ತೀವಿ, ಅಥವಾ ನಮಗೆ ಆದಾಯ ಅಂತೂ ಬರ್ತಾ ಇರುತ್ತೆ, ಸಂಬಳ ಬರ್ತಿರುತ್ತೆ, ಖರ್ಚು ಮಾಡ್ತಾ ಇರ್ತೀವಿ, ಇನ್ನೇನೋ ಒಂದು ತಗೊಳ್ಬೇಕು ಆಗ್ತಾ ಇರ್ಲಿಲ್ಲ, ಅದಕ್ಕೆ ಸೇವ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಅಂತ. ಸೇವ್ ಮಾಡೋಕ್ಕೂ ನೀವು ಮತ್ತು ಯಾವ್ದಾವುದಕ್ಕೂ ಹೋಗ್ತಾ ಇರುತ್ತೆ. ಅಂದರೆ ನೀವು ಸೇವಿಂಗ್ ಮಾಡಿದ್ದು ಯಾವುದಕ್ಕೆ, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ, ಬೇರೆ ಯಾವುದಕ್ಕೂ ಖರ್ಚಾಗ್ತಾ ಇರುತ್ತೆ. ಹೌದು. ಈಗ ನಾನು ಬೆಲ್ಲ ಹೇಳಿದ್ದೀನಲ್ಲ, ಈ 4 ದಿಕ್ಕುಗಳಿಗೇನಾದರೂ ಅವರ ಮನೆಯಿಂದ ಕೊಡ್ತಾ ಬಂದರೆ ಸೇವ್ ಆಗುತ್ತೆ, ಅವನು ಖುಷಿ ಪಡೋಷ್ಟಾಗತ್ತೆ, ಸೇವ್ ಆಗುತ್ತೆ, ಅವನು ನೆನಪಿಟ್ಕೊಳ್ಳೋಷ್ಟಾಗತ್ತೆ, ಆ ಸೇವ್ ಆಗುತ್ತೆ ಅವನು ಮತ್ತೊಂದು ತಲೆಮಾರಿಗಾಗತ್ತೆ. ಅವನೇನಾದರೂ ಈ ಬೆಲ್ಲ ದಾನವನ್ನೇನಾದರೂ ಕರೆಕ್ಟಾಗಿ ಖುಷಿಯಿಂದ ಸಂತೋಷವಾಗಿ 1 ಕಿಲೋದಿಂದ ಹಿಡಿದು ಅವರೇನಾದರೂ ತುಲಾಭಾರ ಮೀನ್ಸ್ ಅವ್ರು ಎಷ್ಟು ಕಿಲೋ ಇರ್ತಾರೆ ಅಷ್ಟು ಕೊಡ್ತೀನಿ ಅಂತಂದರೆ ಅಂತಹ ಪ್ರತಿಫಲವನ್ನು ನಿಮ್ಮ ಅಕೌಂಟ್ಗೆ ಹಾಕಲಾಗತ್ತೆ ಪ್ರೀತಿ ಬಂಧುಗಳೇ. ಉಳಿದದ್ದು ನಿಮಗೆ ಬಿಡ್ತೇನೆ. ಖಂಡಿತ. ಸೊ ಇಂಥ ಕ್ಷೇತ್ರಕ್ಕೆ ಹೋಗಿ ಇಲ್ಲೇ ಕೊಡಿ, ಇಲ್ಲ ನಮ್ಮ ಮನೇಲಿ ನಿಂತಾಗ ನಾವು ಪೂರ್ವ ದಿಕ್ಕಿನಲ್ಲಿ ಹೇಗೆ ನಾವು ಕೊಡಬೇಕು, ದಕ್ಷಿಣಕ್ಕೆ ಹೇಗೆ ಕೊಡಬೇಕು, ಅದನ್ನು ಕೂಡ ನೀವು ತಿಳಿಸ್ಬಿಟ್ಟಿದ್ದೀರಾ ಅಂತಲೇ ಹೇಳ್ಬೋದು. ಇನ್ನು ಅವ್ರವ್ರು ಯಾವ ಊರಿನಿಂದ ನೋಡ್ತಿರ್ತಾರೆ, ಯಾವ ಏರಿಯಾನಲ್ಲಿ ಇರ್ತಾರೆ, ಅವ್ರಿಗೆ ಸಂಬಂಧಪಟ್ಟಿರುವಂಥದ್ದು ಗುರುಗಳೇ. ಉತ್ತಮವಾಗಿರುವಂಥ ಒಂದು ರೆಮಿಡಿ, ತುಂಬ ಸಿಂಪಲ್ ಆಗಿರುವಂಥ ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಬಟ್ ಸ್ಟ್ರಾಂಗ್ ಆಗಿ ನಮ್ಮ ಲೈಫ್ನಲ್ಲಿ ಮಿರಾಕಲ್ಸೇ ಆಗತ್ತೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031.